ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್, ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಮಾತ್ರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನೇ ಪ್ರೀತಿ ಮಾಡ್ತಾಯಿದ್ದು, ಬೇರೆ ಯಾರನ್ನೂ ಪ್ರೀತಿ ಮಾಡದೆ, ಬೇರೆ ಯಾವುದೋ ಅಫೇರ್ ಕನೆಕ್ಷನ್ ಇಟ್ಕೊಂಡಿದ್ದೀರಾ. ಸೊ ನಿಮ್ಮನ್ನು ಮಾತ್ರ ಪ್ರೀತಿ ಮಾಡ್ತಾಯಿದ್ರೆ ಈ ರೀಡಿಂಗ್ ನಿಮಗೆ. ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡು ಇನ್ನೊಬ್ಬರನ್ನ ಅಫೇರ್ ಕನೆಕ್ಷನ್ ಇಟ್ಕೊಂಡಿದ್ರೆ ಈ ರೀಡಿಂಗ್ ನಿಮಗಲ್ಲ. ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಇನ್ನೂ ಜೆನ್ಯೂನ್ ಆಗಿದ್ದರೆ ಈ ರೀಡಿಂಗ್ ನಿಮಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪ್ರೀತಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ನೀವು ಅವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ರೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಲ್ಲಿ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಮರ್ತೋಗಿದ್ದಾರೆ. ಸೊ ನಿಮ್ಮನ್ನು ಮರ್ತೋಗಿದ್ದಾರೆ ಅಂದರೆ ಇಲ್ಲ. ಸೊ ಅವ್ರ ನೆನಪಲ್ಲಿ ನೀವು ಇನ್ನೂ ಇದ್ದೀರಾ. ಸೊ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ. ಬಟ್ ಅದೇ ಅವ್ರು ನಿಮ್ಮ ಹತ್ರ ಕಮ್ಯುನಿಕೇಷನ್ ಅಥವಾ ಕಾಂಟ್ಯಾಕ್ಟ್ ಮಾಡಬೇಕಷ್ಟೆ. ಬಟ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಅಂತ ಹೇಳ್ಬೋದು. ಬಟ್ ಆದರೆ ಸ್ವಲ್ಪ ಲೇಟ್ ರಿಯಾಕ್ಷನ್ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಅಷ್ಟು ಬೇಗ ಸಡನ್ನಾಗಿ ಆ್ಯಕ್ಷನ್ ತೊಗೊಂಡಿದ್ದಲ್ಲ. ಆ್ಯಕ್ಷನ್ ತೊಗೊಳೋದು ಸ್ವಲ್ಪ ಲೇಟ್ ಇರುತ್ತೆ. ಅಂದರೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಇವಾಗ ಯಾವುದೇ ಆದರೂ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಅಷ್ಟು ಫಾಸ್ಟಾಗಿ ಡಿಸಿಷನ್ ತೊಗೊಳೋದಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಸ್ವಲ್ಪ ಲೇಟಾಗಿ ಡಿಸಿಷನ್ ತೊಗೊತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಂಬೋದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದಾ? ನೋಡ್ತಾರಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದಾ? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೀವು ಅವ್ರನ್ನ ನಂಬೋದ ಅಂದರೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರನ್ನ ಅಷ್ಟು ಬೇಗ ನಂಬೋಕ್ಕಾಗೋದಿಲ್ಲ. ನಂಬೋದು. ಬಟ್ ಆದರೆ ಅವರು ಯಾವಾಗಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಹೆಚ್ಚಾಗಿ ಗಮನ ಕೊಡ್ತಾರೆ ಮತ್ತು ನಿಮಗೂ ಗಮನ ಕೊಡ್ತಾರೆ. ಯಾಕಂದರೆ ನೀವು ಬೇಕು, ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕು. ಅಂದರೆ ಫ್ಯಾಮ್ಲಿನೂ ಬೇಕು, ನೀವು ಬೇಕು. ಅಥವಾ ಪರ್ಸ್ನಲ್ ಲೈಫು ಸಾಲ್ವ್ ಮಾಡ್ಕೊಬೇಕು ಮತ್ತು ಕೆರಿಯರ್ ಲೈಫು ಸಾಲ್ವ್ ಮಾಡ್ಕೊಬೇಕು ಮತ್ತು ನೀವು ಅವ್ರ ಲೈಫಲ್ಲಿರಬೇಕು. ಸೊ ಅದು ಮೈಂಡ್ ಸೆಟ್ಟು. 2 ಸೈಡ್ ಎರಡೂ ಬೇಕನ್ನೋ ಮೈಂಡ್ ಸೆಟ್ಟು ನಿಮ್ಮ ಪರ್ಸನ್ಗೆ. ಅಂದರೆ ಈಗ ಸಪೋಸ್ ಒಂದು ಎಕ್ಸಾಂಪಲ್ಲು, 2 ಕಾರ್ ಇದೆ ಅಂದ್ಕೊಳ್ಳಿ. ಒಂದು ಆಡಿ ಕಾರು, ಇನ್ನೊಂದು BMW ಕಾರು. ನಿಮ್ಮ ಪರ್ಸನ್ ಏನು ಆಯ್ಕೆ ಮಾಡ್ಕೊತಾರೆ ಅಂದರೆ ಆಡಿ ಕಾರು ಬೇಕು, BMW ಕಾರು ಬೇಕು. ಅಟ್ ಎ ಟೈಮ್ ಎರಡೂ ಇರಲಿ, ಯಾವುದಾದ್ರೂ ಒಂದರಲ್ಲಿ ಟ್ರಾವೆಲ್ ಮಾಡೋಣ. ಅದೇ ರೀತಿ ಮನಸ್ಥಿತಿ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಪರಿಸ್ಥಿತಿ ಕೂಡ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಮಂತಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಭೇಟಿಯಾಗುವಂಥ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಭೇಟಿಯಾಗೋ ಸಾಧ್ಯತೆ ಇದೆಯಾ ಈ ಜುಲೈ ತಿಂಗಳಲ್ಲಿ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವಿಬ್ಬರು ಭೇಟಿ ಆಗ್ತೀರಂದರೆ ಇಲ್ಲ. ಪ್ರೆಸೆಂಟ್ ಬಂದು ನೋ ಅಂತ ಇದೆ. ಬಟ್ ಈ ತಿಂಗಳಲ್ಲಿ ಭೇಟಿ ಆಗ್ತಿರಲ್ಲ, ನೋಡೋಣ. ಸೊ ಭೇಟಿ ಆಗ್ತೀರ, ಓಕೆನಾ? ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಭೇಟಿ ಆಗ್ತೀರ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡ್ಬೇಕು ಅಂದ್ಕೊಂಡ್ರೆ ಭೇಟಿ ಆಗ್ತೀರ. ಅದೇ ನಿಮ್ಮ ಪರ್ಸನ್ ಏನಂದರೆ ಅವ್ರ ಮನಸ್ಸಲ್ಲಿರೋಂಥ ಫೀಲಿಂಗ್ಸ್ ಏನು ಹೇಳೋದಿಲ್ಲ, ಅಷ್ಟು ಬೇಗ ಎಕ್ಸ್ಪ್ರೆಸಿವ್ ಇಲ್ಲ. ಸೊ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿ ನೀವಿದ್ದೀರ. ಇವಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಅವ್ರ ಮನಸ್ಸಲ್ಲಿ ಏನಾಗ್ತದೆ ಫೀಲಿಂಗ್ಸ್ ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಇಲ್ಲಾಂದರೆ ನಾವೇನೋ ದೇವರ ತಿಳ್ಕೊಳಕ್ಕೆ ಅಲ್ವಲ್ಲ. ಸೊ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಅವ್ರೊಂದು ಫೀಲಿಂಗ್ಸ್ನ, ಅವ್ರೊಂದು ಭಾವನೆಗಳು, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ವ, ನಿಜವಾಗ್ಲೂ ನೀವು ಅಂದರೆ ಎಷ್ಟಿಷ್ಟ ಎಲ್ಲ ಓಪನ್ ಅಪ್ ಆಗಿ ಹೇಳಿದ್ರೆ ಅಲ್ವಾ ನಿಮ್ಗೊಂದು ಧೈರ್ಯ ಬಂದು ನೀವು ಒಪ್ಕೊಳೋದು. ಸೊ ಅವ್ರು ಅದನ್ನೇನು ಹೇಳ್ತಿಲ್ಲ. ಸೊ ನೀವೇ ಅರ್ಥ ಮಾಡ್ಕೊಬೇಕು, ನೀವೇ ತಿಳ್ಕೊಬೇಕು. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನೀವೇ ಸರಿ. ನೀವು ಎಲ್ಲ ಮಾತಾಡಿಸಿ ಎಫರ್ಟ್ಸ್ ಹಾಕಿದ್ರೆ ನೋ ರಿಯಾಕ್ಷನ್. ಸರಿ, ನೀವು ಬಿಟ್ಟೋಗ್ಬಿಡ್ತೀರ ಅವರಿಂದ ಅಂದರೆ ಆವಾಗ ಫೀಲ್ ಆಗ್ತಾರೆ, ಸಫರ್ ಆಗ್ತಾರೆ, ತುಂಬ ಎನರ್ಜಿ, ತುಂಬ ಕನ್ಫ್ಯೂಷನಲ್ಲಿ ಆಗ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿ ಮಾತಾಡಿಸ್ತಾರೆ. ಜುಲೈ ಮಂತಲ್ಲಿ ಮಾತಾಡಿಸ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ನ
ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜುಲೈ ಮಂತಲ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜುಲೈ ಮಂತಲ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಕಮ್ಯುನಿಕೇಷನ್ ಮಾಡ್ತಾರಂದರೆ 4 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಜೊತೆ ಮಾತಾಡ್ತಾರಂದ್ರೆ ಅವ್ರು ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಏನೇ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸನಲ್ ಪ್ರಾಬ್ಲಮ್ಸು, ಕೆರಿಯರು, ಫ್ಯಾಮಿಲಿ ಪ್ರಾಬ್ಲಮ್ಸು, ಸೊ ಮತ್ತು ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಸು, ಸೊ ಅದ್ರ ಕಡೆನೇ ಗಮನ ಕೊಡ್ತಾರೆ. 3 ಕಪ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆನೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಗಮನ ಕೊಡ್ತಾರೆ. ಸೊ ನೀವು ಅವ್ರನ್ನ ಮಾತಾಡ್ತಾ ಇದ್ರೂ ಅವರು ಸೈಲೆಂಟ್ ಆಗಿರ್ತಾರೆ, ಅಷ್ಟೊಂದೇನು ಕಮ್ಯುನಿಕೇಷನ್ ಇಲ್ಲ. ಸೊ ನೀವು ಜಾಸ್ತಿ ಎಫರ್ಟ್ಸ್ ಹಾಕಿದರೆ ಅವಾಗ 1-2 ಮಾತು ಮಾತಾಡ್ತಾರೆ ಅಷ್ಟೇ. ನೀವು ಜಾಸ್ತಿ ಎಫರ್ಟ್ಸ್ ಹಾಕಿ ಮಾತಾಡ್ಸಿದ್ರೂ ಅಷ್ಟೇ ಸ್ವಲ್ಪ ಮಾತಾಡ್ತಾರೆ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಎಷ್ಟೇ ಮಾತಾಡ್ಸ್ತಿದ್ರು ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನನ್ನ ವ್ಯೂವರ್ಸ್ ಎಷ್ಟೇ ಮಾತಾಡ್ಸ್ತಾರೋ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಕಮ್ಯುನಿಕೇಷನ್ ಮಾಡ್ತಿಲ್ಲ? 2 ಆಫ್ ಸಾರ್ಟ್ಸ್ ಅದೇ ಅವಾಗಲೇ ಹೇಳಿದ್ನಲ್ಲ ಫಸ್ಟಲ್ಲೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 2 ಬೇಕು, 2 ಆಪ್ಷನ್ಸ್ ಬೇಕು. 2 ಕಾರ್ಸ್ ಕೊಟ್ಟಿದ್ರೆ 2 ಕಾರ್ ಬೇಕನ್ನೋ ಮನಸ್ಥಿತಿ. ಸೊ ಅವಾಗ ಏನು ಮಾಡ್ತಾರೆ, 2 ಕಾರ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಇದಕ್ಕೂ ಪೆಟ್ರೋಲ್ ಹಾಕ್ಸ್ಬೇಕು, ಅದಕ್ಕೂ ಪೆಟ್ರೋಲ್ ಹಾಕ್ಸ್ಬೇಕು. ಅವಾಗ ತಲೆನೋವು ಬಿಸಿ ಆಗುತ್ತೆ. ಯಾವುದಾದ್ರೂ ಒಂದಿದ್ರೆ ಒಂದಕ್ಕೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಯಾವುದಾದ್ರೂ ಒಂದರಲ್ಲಿ ಹೋಗೋಣ ಅಂತ ಒಂದು ಆಯ್ಕೆ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಹಂಗಲ್ಲ. 2 ಸೈಡ್ ನೋಡಿ, 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ನು ಬೇಕು ಮತ್ತು ನೀವು ಬೇಕು. ನಿಮ್ಮನ್ನು ಪಡ್ಕೊಂಡು ಆಮೇಲೆ ಥರ್ಡ್ ಪಾರ್ಟಿ ಸಿಚುವೇಷನ್ ಬರುತ್ತಲ್ವ. ಈಗ ಆಡಿ ಕಾರ್ ತೊಗೊಂಡಿದ್ದ ತಕ್ಷಣ BMW ಕಾರ್ ಆಮೇಲೆ ತೊಗೊಂಬೋದಲ್ವ, ದುಡ್ಡು ಇರುತ್ತಲ್ವ. ಬಟ್ ನಿಮ್ಮ ಪರ್ಸನ್ ಹಂಗಲ್ಲ, ಇಬ್ಬರು ಎಲ್ಲಿ ಮಿಸ್ ಆಗಿಬಿಡ್ತಾರೆ ಅಂತ. ಇವಾಗ 2 ಕಾರ್ಸ್ ಇದ್ದರೆ 2 ಕಾರ್ ಮಿಸ್ ಆಗಿಬಿಟ್ರೆ, ಹೊರಟೋಗ್ಬಿಟ್ರೆ, ಆ ಥರ ಮನಸ್ಥಿತಿ ನಿಮ್ಮ ಪರ್ಸನ್ಗೆ. ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀರೋ ಅಂತ ಒಂದು ಭಯ ಇದೆ. ಮತ್ತು ಇವರು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹರ್ಟ್ ಮಾಡಿ ಅದನ್ನು ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್, ಸೊ ಅದೆಲ್ಲ ಇರ್ಬೋದು, ಸೊಸೈಟಿ, ಫ್ರೆಂಡ್ಸ್, ಸೊ ಇದೇನೇ ಆಗಿರ್ಬೋದು, ಪರ್ಸ್ನಲ್ ಸಿಚುವೇಷನ್ಸು, ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನ್, ಸೊ ಎಲ್ಲವೂ. ಸೊ ಅದೇ ನಿಮ್ಮ ಪರ್ಸನ್ ಅದೇ 2 ಕಡೆ ಗಮನ ಕೊಡೋಣ. ಅದು ಕನ್ಫ್ಯೂಷನಲ್ಲಿ ಇರ್ತಾರೆ ಅಷ್ಟೇ, ನಿಮ್ಮನ್ನು ಕನ್ಫ್ಯೂಷನಲ್ಲಿ ಇರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಇರಲಿ ಅದನ್ನು ಬಿಟ್ಟು ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟು ನನ್ನ ವ್ಯೂವರ್ಸ್ ಕಡೆ ಗಮನ ಕೊಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ನನ್ನ ವ್ಯೂವರ್ಸ್ ಕಡೆ ಗಮನ ಕೊಡ್ತಾರೆ. ಸೊ ನಿಮ್ಮ ಕಡೆ ಗಮನ ಕೊಡ್ತಾರಂದರೆ ಅದು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿದ್ರೆ ಆನ್ಸರ್ ಬಂದು ಹೌದು ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಟ್ಟು ನಿಮ್ಮನ್ನು ಒಪ್ಕೊಬೇಕಾ ಬೇಡ ಅಂತ ನೆಗೆಟಿವ್ ಆಗಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ಬರ್ತಾರಂದರೆ ಇಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡ್ಬೇಕಾ ಬೇಡವಾ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಈಗ ಪ್ರತಿಯೊಬ್ಬ ಮನುಷ್ಯನಿಗಷ್ಟೇ ಒಂದು ಕ್ಲಾರಿಟಿ ಬೇಕು. ಒಂದು ಗೋಲ್ ಅನ್ನೋದಿದ್ರೆ ಇವಾಗ ಒಂದು ಸ್ಥಳಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿಕೊಂಡ್ರೆ ಹೋಗಲೇಬೇಕು. ಸಪೋಸ್ ಇವಾಗ ನೋಡಿ, ನೀವು ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಬೇಕನ್ಕೊಂಡು ಮನಸ್ಥಿತಿ ಇದ್ದರೆ ಹೋಗ್ಲಾ ಬೇಡವಾ ಅಂತ ಕನ್ಫ್ಯೂಷನ್ಲಿದ್ದರೆ ಅದು ಯಾವತ್ತೂ ಹೋಗೋದಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ನಿಮ್ಮನ್ನು ಒಪ್ಕೊಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದರೆ ಆಗೋದಿಲ್ಲ. ಅದಕ್ಕೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದು. ಅವ್ರು ನೀವು ಬೇಕು, ಓಕೆನಾ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ನಾನು ವ್ಯಕ್ತಿನ ಒಪ್ಕೊಂಡಿಲ್ಲ, ಇಲ್ವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಮತ್ತು ಇವ್ರನ್ನೂ ಬ್ಯಾಲೆನ್ಸ್ ಮಾಡಲ್ಲ. ಸೊ ಆ ಥರ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ನಿಮ್ಮ ಪರ್ಸನ್. 2 ಬ್ಯಾಲೆನ್ಸ್ ಮಾಡೋಣ ಅನ್ಕೊತಾ ಇದ್ದಾರೆ. 2 ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. 2 ಬ್ಯಾಲೆನ್ಸ್ ಮಾಡೋಕ್ಕೋದ್ರೆ ತಲೆನೋವು ಬಿಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಬೇಕು. ಸೊ ನಿಮ್ಮ ಪರ್ಸನ್ ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಅಂದರೆ ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ಇನ್ನೂ ಒಂದು ಸರಿ ಕೇಳ್ತೀನಿ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟು ನನ್ನ ವ್ಯೂವರ್ಸ್ನ ಒಪ್ಕೊತಾರೆ, ಇವ್ರ ಜೊತೆ ಲೈಫ್ ಲಾಂಗ್ ಇರ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಷನ್ನ ಆದಷ್ಟು ಬೇಗ ಬಿಟ್ಬಿಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಆದಷ್ಟು ಬೇಗ ಬಿಟ್ಬಿಡ್ತಾರೆ.
ನೋಡಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇದು ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು ಅದನ್ನು ಬಿಟ್ಬಿಡ್ತಾರಂದ್ರೆ ಅಷ್ಟು ಬಿಡ್ತಾ ಇಲ್ಲ ಅವರು. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೂ ಅದ್ರ ಕಡೆನೇ ಗಮನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸನ್ನು ನೋಡಿ, ಈ ಕಿಂಗು ಇಲ್ಲೇ ಕೂತಿದ್ದಾನೆ, ಆ್ಯಕ್ಷನ್ ಇಲ್ಲ, ಎಂಥದ್ದಿಲ್ಲ. ಈ ರೀಡಿಂಗ್ ನೋಡ್ತಾರೆ ಮೇಲ್ ಅಥವಾ ಫೀಮೇಲ್ ಯಾರಾದರೂ ಆಗಿರಲಿ, ನಿಮ್ಮ ಪರ್ಸನ್ನು ಮೋಸ್ಟ್ಲಿ ಜಾಸ್ತಿ ಹುಡುಗಿರು ನೋಡ್ತಾ ಇರ್ತೀರ ಅನಿಸುತ್ತೆ, ಲೇಡೀಸೇ ಜಾಸ್ತಿ ನೋಡ್ತಾ ಇರ್ತೀರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಿಂಗ್ ಬಂದಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಜೆಂಟ್ಸ್ ಆಗಿರ್ಬೋದು ಅಥವಾ ಲೇಡೀಸ್ ಲೇಡೀಸ್ ಅದೇ ಅಪರೂಪ ಇರ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಯಾರಾಗಿರ್ಬೋದು ನೋಡಿ, ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಬಟ್ ಆ್ಯಕ್ಷನ್ ಇಲ್ಲ, ಸುಮ್ಮನೆ ಅಲ್ಲೇನು ಸೈಲೆಂಟ್ ಆಗಿದ್ದಾರೆ. ಹಿಂಗೆ ಕೂತ್ಕೊಂಡಿದ್ರೆ ಕೆಲಸ ಆಗುತ್ತಾ? ಆಗಲ್ವಲ್ಲ. ಇನ್ನೂ ಡಿಲೇ ಆಗುತ್ತೆ ಪ್ರತಿಯೊಂದು ಕೆಲಸನೂ. ಇವರು ಈ ರೀತಿ ಏನು ಆ್ಯಕ್ಷನ್ ತಗೊಂಡ್ರೆ ಹಂಗೆ ಸೈಲೆಂಟ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ನೀವು ಬೇಕಾ ಬೇಡವಾ ಅಂತ ಫೈನಲ್ ಆಗಿ ಒಂದು ಡಿಸಿಷನ್ ಕೊಡ್ದಿರೋದ್ರಿಂದ ನೀವು ತುಂಬ ಲಾಸ್ ಅನ್ನೋದು ಆಗ್ತಾಯಿದ್ರ. ಅದು ಎಮೋಷ್ನಲ್ ಲಾಸ್ ಆಗಿರ್ಬೋದು, ಅಥವಾ ಹಣಕಾಸಿನ ಸ್ಥಿತಿಯಲ್ಲಿ ಲಾಸ್ ಅನ್ನೋದಾಗಿರ್ಬೋದು, ಅಥವಾ ಪರ್ಸ್ನಲ್ ತೊಂದರೆಗಳಾಗಿರ್ಬೋದು, ಅಥವಾ ಕೆಲಸನೇ ಕಳ್ಕೊಂಡಿರ್ಬೋದು. ಇನ್ನು ಕೆಲವರು ದುಡ್ಡನ್ನೇ ಸಂಪಾದನೆ ಮಾಡ್ದಿರ ಇರೋದ್ರಲ್ಲಿ ಬದುಕೊಂಡು ನನ್ನ ವ್ಯಕ್ತಿ ನನಗೆ ರಿಪ್ಲೈ ಕೊಟ್ಟಾದ್ಮೇಲೆ ಬೇಕಾದ್ರೆ ಕೆಲಸ ಮಾಡೋಣ ಅಂತ ಆ ರೀತಿ ಮನಸ್ಥಿತಿಯಲ್ಲಿ ಇರ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೀವು ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀರ. ಸೊ ಅವ್ರು ನಿಮ್ಗೆ ಯಾವುದೇ ಥರ ಡಿಸಿಷನ್ ಕೊಡ್ತಿಲ್ಲ. ಅವರೇನೋ ಅಲ್ಲಿ ಚೆನ್ನಾಗಿದ್ದಾರೆ ನೋಡಿ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಅಲ್ಲಿ ಕಿಂಗಲ್ಲಿ ಅಂದರೆ ಪ್ಯಾಲೇಸ್, ಸೊ ಅಲ್ಲಿ ಅವರು ಹ್ಯಾಪಿಯಾಗಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಸಾಲ್ವ್ ಮಾಡ್ಕೊಂಡು ಹ್ಯಾಪಿಯಾಗಿದ್ದಾರೆ. ಬಟ್ ನಿಮ್ಮದೊಂದು ಪ್ರಾಬ್ಲಮ್ ಅವ್ರ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ನಿಮಗೇನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಬೇಕು, ಅವ್ರಿಗೇನು ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತು ಎಲ್ಲ ಬಿಟ್ಟು ಆಮೇಲೆ ನೀವು ಬೇಕು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ತಾರೆ ಅಂದರೆ ನಿಮಗೆ ಕೊಡ್ತಾ ಇಲ್ಲ. ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ ಏನಿದೆ, ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾಯಿದ್ರು. ಅಂದರೆ ಮೊದಲ ಆದ್ಯತೆ ಅದಕ್ಕೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಬಟ್ ಪ್ರೀತಿಯಲ್ಲಿ ನಿಮ್ಮನ್ನೇ ಮೊದಲು ಪ್ರೀತಿ ಮಾಡ್ತಾಯಿದ್ರೆ ಓಕೆ, ಬಟ್ ಗಮನ ಮಾತ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಯಾಕೆ? ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಯಾಕಿದೆ? ಹೆಚ್ಚಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಯಾಕಿದೆ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನ ಯಾಕಿದೆ ಅಂದರೆ 7 ಆಫ್ ಕಪ್ಸ್ ರಿವರ್ಸ್ ಬಂದಿರೋದ್ರಿಂದ ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇದ್ದಾರೆ. ತುಂಬ ದುಡ್ಡನ್ನು ಸಂಪಾದನೆ ಮಾಡ್ತಾರೆ, ದುಡ್ಡು ಹಣ ಎಲ್ಲ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು ಅದಕ್ಕೆ ಎಲ್ಲ ಖರ್ಚು ಮಾಡ್ತಾಯಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಸೊ ಅವ್ರಿಗೆ ಹೆಚ್ಚಿನಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಅಥವಾ ಇನ್ನು ಯಾವುದೇ ವ್ಯಕ್ತಿ ಆಗಿರ್ಬೋದು ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದಾರೆ. ಅಟ್ರಾಕ್ಷನ್ ಅಥವಾ ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ, ಫ್ಯಾಮ್ಲಿ ಕಡೆ ಹೆಚ್ಚಾಗಿ ಟೈಮ್ ಕೊಡ್ತಾ ಇದ್ದಾರೆ. ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದಾರೆ. ಅಥವಾ ಕೆರಿಯರ್, ಜಾಬ್, ಸೊ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದಾರೆ. 7 ಆಫ್ ಕಪ್ಸ್ ರಿವರ್ಸ್ ಬಂದಿರೋದ್ರಿಂದ ಪ್ರಾಕ್ಟಿಕಲ್ ಪರ್ಸನ್ನು, ಸೊ ಇದು ರಿವರ್ಸು. ಸೊ ನಿಮ್ಮ ಪರ್ಸನ್ನು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದಾರೆ. ನೋಡಿ, ಹಿಂಗೆ ಸ್ಟ್ರೈಟ್ ಫಾರ್ವರ್ಡಾಗಿ ಬಂದರೆ 7 ಕಪ್ಸು ಪ್ರಾಕ್ಟಿಕಲ್ ಪರ್ಸನ್ನು, ಮನಿ ದುಡ್ಡು ಎಲ್ಲ ಸಂಪಾದನೆ ಮಾಡಿ ಹಿಂಗೆ ಸಂಪಾದನೆ ಮಾಡಿರೋರು ಇವರು. ಇವಾಗ ರಿವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರೆಲ್ಲ ಅದಕ್ಕೆ ಕಡೆ ಗಮನ ಕೊಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಫ್ಯಾಮ್ಲಿ, ಪರ್ಸ್ನಲ್ ಲೈಫು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಸೊ ಅದ್ರ ಕಡೆ ಅವ್ರು ಹೆಚ್ಚಾಗಿ ಗಮನ ಕೊಡ್ತಾರೆ. ಅಥವಾ ಇನ್ನೊಬ್ಬ ವ್ಯಕ್ತಿ, ಫ್ರೆಂಡ್ಸು, ಫ್ಯಾಮ್ಲಿ ಸರ್ಕಲ್, ಸೊ ಅದ್ರ ಕಡೆ ಅವ್ರು ಹೆಚ್ಚಾಗಿ ಗಮನ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಅಟ್ರಾಕ್ಷನ್ ಆಗಿಬಿಟ್ಟಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ. ಅದಕ್ಕೆ ಪ್ರಾಬ್ಲಮ್ ಅಂದರೆ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಆಗುತ್ತೆ ಅಂತ. ತಿಳ್ಕೊತಾರೆ ರೀ, ಗೊತ್ತಾಗುತ್ತೆ. ಆಮೇಲೆ ಅವರೇ ಬರ್ತಾರೆ, ಅಲ್ಲೆಲ್ಲ ಖಾಲಿ ಆದಮೇಲೆ ಬರ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋದ್ಮೇಲೆ ಎಲ್ಲ ಖಾಲಿ ಆದಮೇಲೆ, ಎಲ್ಲ ಕೈಯಲ್ಲೆಲ್ಲ ಕಳ್ಕೊಂಡಾದ್ಮೇಲೆ, ಸೊ ನಿಮ್ಮ ಒಂದು ನಿಜವಾದ ಪ್ರೀತಿನೇ ಬೇಕು ಅಂತ ಅವಾಗ ಒಪ್ಕೊತಾರೆ. ಸೊ ಯಾಕಂದರೆ ನೋಡಿ, ನಾನು ಹೇಳಿದಾಗ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ನಿಜವಾಗ್ಲೂ ಪ್ರೀತಿನ ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತನಗೊಬ್ಬ ಪಾರ್ಟ್ನರ್ ಇರಬೇಕಂತ ಬಯಸ್ತಾರೆ, ಓಕೆನಾ?
ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಲವರ್ಸ್ ಆಗಿದ್ರೆ ಅವು ಪ್ರೇಮಿ ಆಗಿರ್ಬೋದು. ಸೊ ಒಬ್ಬರು ಸಾಕು, ಇಬ್ಬಿಬ್ಬರನ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ ಈ ಕಾಲದಲ್ಲಿ, ಆಗಲ್ವಲ್ಲ. ಒಬ್ಬರು ಇದ್ರೇ ಬದುಕೋದು ಕಷ್ಟ. ಸೊ ಹಾಗೆ 2 3 ಮೇಂಟೈನ್ ಅದೆಲ್ಲ ತಾತ್ಕಾಲಿಕ ಅಷ್ಟೇ. ಯಾವುದಾದ್ರೂ ಒಂದು ನೋಡ್ಕೊಬೇಕು. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ಸೊ 2ನ ಬ್ಯಾಲೆನ್ಸ್ ಮಾಡೋಣ ಅಂತ ಹೋಗ್ತಾರೆ, ಬಟ್ ಆಗೋದಿಲ್ಲ. ಅದು ರಿಯಲ್ ಲೈಫಲ್ಲಿ ಪಾಸಿಬಲ್ ಇಲ್ಲ. ಸೊ ನಿಜವಾದ ಪ್ರೀತಿ ಅನ್ನೋದು ನಿಮ್ಮ ಒಬ್ಬರಿನಿಂದ ಸಿಕ್ಕಿದೆ. ಸೊ ಅವ್ರು ನಿಮ್ಮನ್ನು ಪಡ್ಕೊಂಡ್ರೆ ಅವ್ರ ಲೈಫ್ ಲಾಂಗ್ ಖುಷಿಯಾಗಿರ್ತಾರೆ. ಇಲ್ಲ 2 ಬೇಕು 3 ಬೇಕು ಅಂದ್ಕೊಂಡ್ರೆ ಅವ್ರು 2 ಇರೋದಿಲ್ಲ, 3 ಇರೋದಿಲ್ಲ, ಕೊನೆಗೆ ಏನೂ ಸಿಗೋದಿಲ್ಲ. ಒಂಟಿಯಾಗಿ ಹೋಗ್ತಾರೆ ಅಷ್ಟೇ, ಮನೆಗೆ ಹೋಗ್ತಾರೆ ಅಷ್ಟೇ. ತುಂಬ ಲಾಸಸ್ ಅನ್ಭವಿಸ್ತಾರೆ. ನಾನು ಈ ರೀಡಿಂಗಲ್ಲಿ ಹೇಳ್ಬೋದು ಅಷ್ಟೇ ಸಿಂಪಲ್ಲಾಗಿ, ಬಟ್ ನಾನು ಹೇಳಿದ್ಮೇಲೆ ಅದು ನಡೆಯುತ್ತೆ. ಸೊ ಅವ್ರು ಇವಾಗ ಏನೇ ಅದನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡಿ, ಅದ್ರ ಕಡೆ ಗಮನ ಹೆಚ್ಚಾಗಿ ಕೊಡ್ಬೋದು, ಎಲ್ಲ ಆಗ್ಬೋದು. ಒಂದಲ್ಲ ಒಂದು ದಿವಸ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಸಫರ್ ಆಗ್ತಾನೆ. ನಿಜವಾದ ಪ್ರೀತಿನೇ ಶಾಶ್ವತ, ಇವೆಲ್ಲ ಬರೀ ತಾತ್ಕಾಲಿಕ ಅಷ್ಟೇ. ಪ್ರೀತಿ ಹಣ ಕೊಡದೇ ಇರ್ಬೋದು, ಸಂಪಾದನೆ ಹೆಚ್ಚಾಗಿ ಕೊಡದೇ ಇರ್ಬೋದು, ಜಾಸ್ತಿ ದುಡ್ಡನ್ನ ಕೊಡದೇ ಇರ್ಬೋದು, ಬಟ್ ಆದರೆ ಒಬ್ಬ ವ್ಯಕ್ತಿನ ನಿಜವಾದ ಗೌರವದಿಂದ ಕಾಣ್ತಾರೆ ಮತ್ತು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ. ಮತ್ತು ಅವ್ರಿಗೇನೇ ಕಷ್ಟ ಬಂದರೂ ಇವ್ರು ಕಷ್ಟಪಟ್ಟು ಅವ್ರಿಗೆಲ್ಲ ಇರೋವಂಥ ಕಷ್ಟನೆಲ್ಲ ಸಾಲ್ವ್ ಮಾಡ್ತಾರೆ. ಆದರೆ ದುಡ್ಡಿರೋರು ಹಾಗೆ ಮಾಡ್ತಾರಾ? ದುಡ್ಡಿರೋರು ಹಾಗೆ ಮಾಡೋದಿಲ್ಲ ನೋಡಿ. ಈ ರೀತಿ ದುಡ್ಡಿರೋರು ಏನು ಮಾಡ್ತಾರೆ, ಈ ಕಾರ್ಡಲ್ಲಿ ನೋಡಿ ಇಷ್ಟು 7 ಕಪ್ಸ್ ಇರೋದ್ರಿಂದ ವಜ್ರ, ವೈಡೂರ್ಯ, ಅಲ್ಲಿ ಹಾವು, ಚೇಳು, ಸೊ ಈ ಥರ ಎಲ್ಲ 7 ಕಪ್ಸಲ್ಲಿ ಒಂದೊಂದು ಬಿಲ್ಡಿಂಗ್ ಇದೆ. ಇಲ್ಲಿ ಪರ್ಸನ್ ಇದ್ದಾರೆ ಆಗಿದ್ದಾರೆ. ಒಂದೊಂದು ಕಪ್ಪಲ್ಲಿ ಒಂದೊಂದು ಪಿಲ್ ಆಗಿದೆ, ಪೂರ್ತಿಯಾಗಿದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಡೆ ಅಷ್ಟೇ. ದುಡ್ಡಿರೋರ ಹತ್ರ ಹೋಗ್ಬಿಟ್ಟು ನೀನು ನಾನು ಚೆನ್ನಾಗಿ ನೋಡ್ಕೊ ಅಂದರೆ ಅವ್ರು ನೋಡ್ಕೊತಾರ? ನಂಗೆ ದುಡ್ಡು ಬೇಕಂತ ಅವ್ರು ದುಡ್ಡಿನ ಕಡೆ ಹೊರಟೋಗ್ತಾರೆ. ಆದರೆ ಪ್ರೀತಿ ಇರೋ ಕಡೆ ಬಂದರೆ ಸೊ ನೀವು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತೀರ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಅದೇ ಕೇರ್ ಆ್ಯಂಡ್ ಅಫೆಕ್ಷನ್ನು. ಸೊ ಅದು ನಿಮ್ಮ ಹತ್ರ ಸಿಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಕಡೆ ಅಟ್ರಾಕ್ಷನ್ ಅಥವಾ ಏನಾದರೂ ಹೋದರೆ ಸೊ ಅವ್ರ ಲೈಫಲ್ಲಿ ಮತ್ತೆ ಅವ್ರ ಜೀವನ ಪೂರ್ತಿ ಸಫರ್ ಆಗಬೇಕಾಗುತ್ತೆ ಅಷ್ಟೇ. ಅದು ಇವಾಗ ಗೊತ್ತಾಗೋದಿಲ್ಲ. ನಿಮ್ಮ ಪರ್ಸನ್ ಯಾವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ವೇಳೆ ಆಯ್ಕೆ ಮಾಡ್ಕೊಂಬಿಟ್ರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಅದ್ರ ನೋವೇನು, ಅದ್ರ ಕಷ್ಟ ಏನಂತ. ಅದೆಲ್ಲ ಟೆಂಪ್ರರಿ ಅಷ್ಟೇ. ನೀವು ನಾನು ಟೆಂಪ್ರರಿ ಅಂದರೆ ಅದು ತಾತ್ಕಾಲಿಕ ಅಷ್ಟೇ. ಅಂದರೆ ಇವಾಗ ಅವರು ಸ್ವಲ್ಪ ದಿವಸ ಖುಷಿಯಾಗಿರ್ತಾರೆ ಅಷ್ಟೇ, ಆಮೇಲೆ ಜೀವನ ಪೂರ್ತಿ ಅಳ್ತಾರೆ, ಕೊರಗ್ತಾರೆ. ನಿಮ್ಗೆ ಇವಾಗ ದ್ರೋಹ ಮಾಡಿದರೆ ಅವ್ರಿಗೂ ದ್ರೋಹ ಆಗುತ್ತೆ ಅಲ್ವಾ. ಚೆನ್ನಾಗಿರ್ಬೋದು ಅದು ಅಷ್ಟೇ, ಸದ್ಯಕ್ಕೆ ನೋಡ್ತಾನೆ ಹೊರಗಿನ ಮುಖದಲ್ಲಿ ಚೆನ್ನಾಗಿ ನಗ್ನಾಗ್ತಾ ಇರ್ಬೋದು ಅಷ್ಟೇ, ಬಟ್ ಒಳಗಡೆ ಪಡೋವಂಥ ಕಷ್ಟ ಯಾರಿಗೆ ಗೊತ್ತು. ನಾನು ಈ ರೀಡಿಂಗಲ್ಲೇ ಕೇಳ್ತೀನಿ ರೀ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಫೈನಲಾಗಿ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಪರಿಸ್ಥಿತಿ ಏನಾಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಯ್ಕೆ ಮಾಡಿಕೊಂಡ್ರೆ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಪರಿಸ್ಥಿತಿ ಕೊನೆಗೆ ಏನಾಗುತ್ತೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೊನೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ಏಸ್ ಆಫ್ ವಾಂಡ್ಸ್ ನ್ಯೂ ಬಿಗಿನಿಂಗ್ಸ್ ಸ್ಟೇಜ್ ಬಂದುಬಿಡುತ್ತಾರೆ. ಎಲ್ಲ ಕಳ್ಕೊಳ್ತಾರೆ. ಮತ್ತು ಅವ್ರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬೇಕಾಗುತ್ತೆ. ಆ ಹೊಸ ಅಧ್ಯಾಯ ಹೆಂಗೆ ಶುರು ಆಗುತ್ತೆ? ಎಲ್ಲ ಕಳ್ಕೊಂಡ್ಮೇಲೆ ಹೆಂಗೆ ಶುರು ಆಗುತ್ತೆ? ಎಲ್ಲ ಕಳ್ಕೊಂಡ್ಮೇಲೆ ಮತ್ತೆ 0 ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ನಿಮ್ಮ ಹತ್ರ 1 ಲಕ್ಷ 2 ಲಕ್ಷ ಇಲ್ಲ 10 ಲಕ್ಷ ಏನೂ ಇಲ್ಲ, ಒಂದು ಮನೆ ಇಲ್ಲ, ಒಂದು ಎಕ್ಸಾಂಪಲ್ ಇವಾಗ ಉದಾಹರಣೆಗೆ ಒಂದು ಮನೆ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಬೈಕ್ ಇಲ್ಲ, ಒಂದು ಸ್ಕೂಟರ್ ಇಲ್ಲ, ಸೊ ಆಸ್ತಿ ಇಲ್ಲ, ಜಮೀನಿಲ್ಲ, ಏನೂ ಇಲ್ಲ. 0 ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ನಿಮ್ಮನ್ನು ನಿಜವಾಗ್ಲೂ ಕಳ್ಕೊಂಡ್ರೆ, ಪ್ರೀತಿ ಇಲ್ಲದೆ, ನಗು ಇಲ್ಲದೆ ಎಲ್ಲ ಕಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಅಷ್ಟೇ, ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೆಲಸ, ಉದ್ಯೋಗ, ಅವರೊಂದು ಆಸ್ತಿ, ಹಣ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಇದ್ರೂ ಅಷ್ಟೇ ಇವ್ರನಿಂದ ದೋಚ್ಕೊಂಡ್ಬಿಡ್ತಾರೆ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡಿ, ಅವರೆಲ್ಲ ದೋಚ್ಕೊಂಡ್ಬಿಡ್ತಾರೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಇದೇ ಯಾವುದೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಕೆರಿಯರ್ ಪ್ಲೇಸು. ಸೊ ಕೆರಿಯರ್ ಅಷ್ಟೇ, ಕೆರಿಯರ್ನೂ ಆಯ್ಕೆ ಮಾಡ್ಕೊಂಡು ಅವ್ರು ಹೊರಟೋದ್ರೆ, ಅಥವಾ ಇನ್ನೊಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ಹೊರಟೋದ್ರೆ ಅವರು ಎಲ್ಲ ಇವ್ರ ಹತ್ರ ಇರೋದೆಲ್ಲ ದೋಚ್ಕೊಂಡು ಇವ್ರನ್ನ ಕೊನೆಗೆ ನಾಮ ಹಾಕಿ ಕಳಿಸ್ಬಿಡ್ತಾರೆ ಅಷ್ಟೇ. ಸೊ ಅದಕ್ಕೆ ಲೇಸ್ ಆಫ್ ವಾಂಡ್ಸ್ ಬಂದಿರೋದು. ಆಮೇಲೆ ಅವರು ಮತ್ತೆ ಮೊದಲಿನ ಥರ ಅಧ್ಯಾಯ ನ್ಯೂ ಬಿಗಿನಿಂಗ್ಸ್ ಆಗಬೇಕಾಗುತ್ತೆ ಅಷ್ಟೇ. ಆಮೇಲೆ ಅವ್ರಿಗೆ ಯಾರು ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ, ಹೆಲ್ಪ್ ಮಾಡೋದು ಯಾರು ಇರೋದಿಲ್ಲ. ಅದೇ ಇವಾಗ ಅವ್ರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ರೆ ನೀವು ಅವ್ರಿಗೆ ಜೀವನ ಪೂರ್ತಿ ಹೆಲ್ಪ್ ಮಾಡ್ತೀರ. ಯಾಕಂದರೆ ಅವ್ರಿಗೋಸ್ಕರ ನೀವು ಜಾಬ್ನೇ ಕಳ್ಕೊಂಡಿದ್ರೆ, ಉದ್ಯೋಗನೇ ಕಳ್ಕೊಂಡಿದ್ರೆ, ಕೆಲಸನೂ ಕಳ್ಕೊಂಡಿದ್ದೀರ. ಇನ್ನು ಕೆಲವರು ನಿಮ್ಮ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇದ್ದೀರಾ. ಸೊ ಅದು ನನಗೆ ಗೊತ್ತಾಗ್ತದೆ ಇಲ್ಲೇ ಕಾರ್ಡ್ಸಲ್ಲ
ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ನನ್ನ ವ್ಯೂವರ್ಸು ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನನ್ನ ವ್ಯೂವರ್ಸು ಏನೆಲ್ಲ ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾರೆ. ನನ್ನ ವ್ಯೂವರ್ಸು ಏನೆಲ್ಲ ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾರೆ. ವ್ಯೂವರ್ಸ್ ಏನೆಲ್ಲ ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾರೆ ನೋಡಿ. ನಾನು ಅದೇ ಹೇಳಿದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ 10 ಸ್ವಾಟ್ಸ್ ಅಷ್ಟು ಕಷ್ಟ ಅನುಭವಿಸ್ತಿದ್ರಿ ನೀವು ಅವ್ರಿಗೋಸ್ಕರ ಕಷ್ಟಪಡೋವಂಥ ಅವಶ್ಯಕತೆನೇ ನಿಮಗಿಲ್ಲ. ಬಟ್ ಆದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋದ್ರಿಂದ ಕೆಲಸ ಕಳ್ಕೊಂಡಿದ್ರ, ಹಣ ಕಳ್ಕೊಂಡಿದ್ದೀರ, ಮನೆಯಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ರ, ಲವ್ ಮಾಡಿರೋ ಶಿಕ್ಷೆಗೋಸ್ಕರ ಪ್ರೀತಿ ಮಾಡಿರೋ ಶಿಕ್ಷೆಗೋಸ್ಕರ ಮನೆಯಲ್ಲೂ ತುಂಬ ಬಯಸ್ಕೊತಾ ಹೊರಗಡೆನೂ ಕಷ್ಟಪಡ್ತಾಯಿದ್ರು, ಸೊಸೈಟಿ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ, ಮೆಂಟಲಾಗಿ ಸಫರ್ ಆಗ್ತಿದ್ರು, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಇದೆ, ಸೋ ಮೆನಿ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ದುಡ್ಡುಗೋಸ್ಕರ ಕಷ್ಟಪಡ್ತಾಯಿದ್ರ, ಒಂದಲ್ಲ ಎರಡಲ್ಲ ಪ್ರಾಬ್ಲಮ್ಮು. ನಿಮ್ಮ ಜೀವನದಲ್ಲಿ ನೀವೇನು ಕೊಂಡ್ಕೊಳಕ್ಕೂ ಆಗ್ತಿಲ್ಲ, ಅಂದರೆ ಬೈ ಮಾಡೋಕ್ಕಾಗ್ತಿಲ್ಲ, ಒಳ್ಳೆಯ ಒಂದು ಲೈಫ್ನ ಲೀಡ್ ಮಾಡೋಕ್ಕಾಗ್ತಿಲ್ಲ, ಪ್ರತಿಯೊಂದರಲ್ಲೂ ಕಷ್ಟಪಡ್ತಾಯಿದ್ರೆ. 10 ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದರಲ್ಲೂ ಕಷ್ಟಪಡ್ತಾಯಿದ್ದೀರ. ಸೊ ನಿಮ್ಮ ವ್ಯಕ್ತಿಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಅವ್ರು ಇವತ್ತಲ್ಲ ನಾಳೆ ಸಿಗ್ತಾರೆ, ಇವತ್ತಲ್ಲ ನಾಳೆ ಒಪ್ಕೊತಾರೆ ಅಂತ ನೀವು ಅವ್ರಿಗೋಸ್ಕರ ಪ್ರತಿಯೊಂದು ಕಷ್ಟಪಡ್ತಾಯಿದ್ರ ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವೇನು ಮಾಡೋಕ್ಕೂ ರೆಡಿ ಇದ್ದೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಫೈನಲ್ ಆಗಬೇಕು. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಬೇಡ ಅಂತಂದ್ರೆ ಅಷ್ಟೇ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡಿ. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ರೀ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಅಂದರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಿದ ತಕ್ಷಣ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಓಕೆ, ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ.